ಇದ್ದಾಗ ನೀನು, ನಿನಗೆ ಕೆಲಸ ಇದ್ದಾಗ ನಾನು, ಹೀಗೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇಬ್ರು ಕೆಲಸ ಮುಗಿಸ್ಕೊಂಡು ಹಾಯಾಗಿ ಇದ್ಬಿಡೋಣ. ಸರಿ ಮೇಡಮ್, ನನ್ನ ಹೆಂಡತಿ ಆಗೋಳ ಜೊತೆ ನಾನು ಹೀಗೆ ಇರ್ತೀನಿ. ಅದೇ ಅದೇ ಅದನ್ನೇ ನಾನು ಹೇಳಿದ್ದು. ನೀವೇನ್ ಚಿಂತೆ ಮಾಡಬೇಡಿ ಮೇಡಮ್. ಒಂದು ಹುಡುಗಿ ಮದುವೆ ಆಗಿ ಅವಳ ಮನೆಯವ್ರನ್ನೆಲ್ಲ ಬಿಟ್ಟು ನನ್ನ ನಂಬ್ಕೊಂಡು ಬಂದಿರ್ತಾಳೆ. ನನಗೊಬ್ಳು ಮಗಳು ಹುಟ್ಟಿದ್ರೆ ಆ ಮಗಳನ್ನ ಅವಳ ಗಂಡ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ಅವನಿಗನ್ಸತ್ತೋ ಅದೇ ತರ ನನ್ನ ಹೆಂಡತಿನ ನಾನು ನೋಡ್ಕೋತೀನಿ. ಇಬ್ರು ಚೆನ್ನಾಗಿರ್ತೀವಿ ಅನ್ನೋ ನಂಬಿಕೆ ನನಗಿದೆ. ನಿಮಗೆ ಐ ಮೀನ್ ನನ್ನ ಮದುವೆ ಆಗೋ ಹುಡುಗಿಗೆ ಹುಡುಗ ಹೀಗಿದ್ರೆ ಓಕೆನಾ? ಮೇಡಮ್, ನಾವು ಫ್ಯೂಚರ್ ಅಲ್ಲಿ ತುಂಬಾ ಮುಂದೆ ಹೋಗ್ಬಿಟ್ವಿ, ಸ್ವಲ್ಪ ಹಿಂದಕ್ಕೆ ಬನ್ನಿ. ಮೊದ್ಲು ಕೇಸ್ ಮುಗಿಸ್ಕೊಳ್ಳೋಣ. ಯೋ ಏನಯ್ಯ ನೀನು? ಅಲ್ಲ, ಕೇಸ್ ಬಗ್ಗೆ ನೀನೊಬ್ಬನ್ಗೆ ಯೋಚನೆ ಇರೋ ತರ ಆಡ್ತಿರ್ತೀಯಲ್ಲ. ಕೇಸ್ಗೂ ಪ್ರೀತಿಗೂ ಏನಯ್ಯ ಸಂಬಂಧ? ಕೇಸ್ ಮುಗಿದ್ಮೇಲೆ ನಾನು ಮಾತಾಡಬೇಕು ಅನ್ಕೊಂಡಿರೋ ವಿಷಯಗಳು ಸಾಕಷ್ಟಿವೆ ಮೇಡಮ್. ಇದೊಂದು ಸಾಧಾರಣ ಕೇಸ್ ಅಲ್ಲ. ಈ ಕೇಸ್ ಮುಗಿಯುವಾಗ ನಮ್ಮೆಲ್ಲರ ಜೀವನದಲ್ಲಿ ಹೊಸ ಅಧ್ಯಾಯ ಸ್ಟಾರ್ಟ್ ಆಗಿರುತ್ತೆ. ಸ್ವಲ್ಪ ದಿನ ವೇಟ್ ಮಾಡಿ, ನಿಮಗೆ ಅರ್ಥ ಆಗುತ್ತೆ. ಸರಿ ಹೋಯ್ತು, ಬಾ ಹೋಗೋಣ. ಜೀವನ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ ಶ್ಯಾಮ್? ಐ ವಾಸ್ ಟೆಸ್ಟಿಂಗ್ ಯು. ನನಗ್ ಗೊತ್ತಾಯ್ತು. ಏನೋ ಮೆಡಿಕಲ್ ಎಮರ್ಜೆನ್ಸಿ ಅಂತ ಹೋಗಿದ್ನಂತೆ, ವಾಪಸ್ ಬಂದಿದ್ದಾನೆ. ಸರ್, ನಿಮ್ಗೆ ಸರ್ ಗೊತ್ತಾಯ್ತು? ಕೇಳ್ಬೇಕಾಗಿರೋ ಪ್ರಶ್ನೆ ಕೇಳಿ ಸರಿಯಾಗಿ ಹುಡುಕಿದ್ರೆ ಎಲ್ಲ ಗೊತ್ತಾಗುತ್ತೆ. ಇಲ್ಲಿ ನೀ ನನಗೆ ಅಸಿಸ್ಟೆಂಟ, ನಾನು ನಿನಗೆ ಅಸಿಸ್ಟೆಂಟ? ನಾನೇ ಅಸಿಸ್ಟೆಂಟ್ ಸರ್. ಮೊದಲು ಸರಿಯಾಗಿ ಬಾಯಿ ಬಿಟ್ಟು ಮಾತಾಡೋದನ್ನ ಕಲಿ. ಇಲ್ಲ ಅಂದ್ರೆ ಭಾರ್ಗವಿ ಅಂತ ಲಾಯರ್ಸು ಕುಡಿದು ಮುಕ್ಬಿಡ್ತಾರೆ ನಿನ್ನ. ಸರಿ ಸರ್. ಏನ್ ಸರಿ? ಕೇಸನ್ನ ಸರಿಯಾಗಿ ಸ್ಟಡಿ ಮಾಡ್ಬೇಕು. ಇನ್ನೊಂದ್ಸತಿ ಈ ತರ ಅಲಕ್ಷ್ಯ ಆದ್ರೆ ಐ ವಿಲ್ ಕಿಕ್ ಯು ಔಟ್ ಶ್ಯಾಮ್. ಸರಿ ಸರ್, ಇನ್ಮೇಲೆ ಅಲರ್ಟ್ ಆಗಿರ್ತೀನಿ. ಹಲೋ ಮಾವ, ಎಲ್ಲಿದ್ದೀರಾ ಮಾವ? ನಿನಗೆ ನಾನು ಅದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಫೋನ್ ಮಾಡಿದ್ರೆ ವಿಷಯ ಹೇಳು. ಹ್ಞೂ ಮಾವ, ಹೇಳ್ತೀನಿ. ಅದು ವಂದನಾಗೆ ನಿಮ್ ಬಗ್ಗೆ ನಮ್ಗೆ ಕಮ್ಮಿ ಆಗ್ತಿದೆ. ಏನೋ ಸಂಬಂಧ ಇಲ್ದೇ ಇರೋ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ಸಂಬಂಧ ಇದೆ ಮಾವ. ವಂದನಾ ಮನೆಗ್ ಬಂದಿದ್ಲು. ಅವಳ ಅರ್ಜುನ್ ಮದ್ವೆ ಈಗ್ಲೇ ಆಗ್ಬೇಕು ಅಂತ ಫುಲ್ ರಂಪ ಗಲಾಟೆ ಮಾಡಿದ್ಲು. ವಾಟ್? ನಿಂತು ಮೆಟ್ಲಲ್ಲೇ ಮದ್ವೆ ಮಾಡ್ಬೇಕು ಅಂದ್ರೆ ಹೇಗಾಗುತ್ತೆ? ಅಲ್ವಾ ಮಾವ? ನಾನು ಹೀಗೆ ಅಂದೆ. ಅದಕ್ಕವಳು ನೀವು ಬೇಕಂತ ನನ್ಗೆ ಅವತ್ತು ಎಂಗೇಜ್ಮೆಂಟ್ ರಿಂಗ್ ಹಾಕ್ಲಿಲ್ಲ, ಬೇಕು ಅಂತ ಮದ್ವೆನೂ ಮುಂದೆ ಹಾಕ್ತಾ ಇದ್ದೀರಾ, ನೀವ್ ಮೋಸ ಮಾಡ್ತಿದ್ದೀರಾ ಅಂತೆಲ್ಲ ಹೇಳಿದ್ಲು. ನಿಮ್ ಬಗ್ಗೆ ಹೀಗೆಲ್ಲ ಸಂಶಯ ಪಡೋದ್ನ ನಂಗೆ ಸಹಿಸೋಕ್ ಆಗ್ಲಿಲ್ಲ ಮಾವ. ವಾಟ್ ನಾನ್ ಸೆನ್ಸ್? ಅವಳೇ ನಮ್ಮನೆ ಸೊಸೆ ಅಂತ ಎಷ್ಟು 1000 ಸತಿ ಹೇಳಿದೀನಿ. ಇನ್ನ ಯಾಕೆ ಅವಳಗ್ ಡೌಟು? ಹ್ಞೂ ಮಾವ, ಆದ್ರೆ ಅವಳಿನ್ನು ಪಾಪ ಚಿಕ್ಕ ಹುಡ್ಗಿ. ಈ ಸೂಕ್ಷ್ಮಗಳೆಲ್ಲ ಅವಳಗ್ ಗೊತ್ತಾಗೋದಿಲ್ಲ. ಅದಕ್ಕೆ ನೀವು ಆದಷ್ಟು ಬೇಗ ಮದ್ವೆ ಮಾಡ್ತೀರಾ ಅಂತ ಹೇಳಿದೀನಿ. ಅವ್ರು ಹೇಗೆ ಸರ್ಪ್ರೈಸ್ ಎಂಗೇಜ್ಮೆಂಟ್ ಮಾಡಿದ್ರು, ನೀವು ಹಾಗೆ ದಿಢೀರ್ ಅಂತ ಮುಹೂರ್ತ ಫಿಕ್ಸ್ ಮಾಡಿ ಮದ್ವೆ ಮಾಡಿಸ್ಬಿಡಿ ಮಾವ. ಆಗ ಅವಳಿಗೆ ನಂಬಿಕೆ ಬರುತ್ತೆ ಅಂತ ಹೇಳ್ದೆ. ಸರಿ, ನಾನೆಲ್ಲ ನೋಡ್ಕೋತೀನಿ. ಬಾಂಬ್ಗೆ ಬೆಂಕಿ ಹಚ್ಚಾಯ್ತು. ಭಡ್ ಅಂತ ಸಿಡಿಯೋದ್ ಒಂದೇ ಬಾಕಿ. ವಂದನಾ ಅರ್ಜುನ್ ಮದ್ವೆಗೆ ಪೀಠ್ಗೆ ಹಾಕಾಯ್ತು. ಹೀಗೆ ಮದ್ವೆನೂ ನಡೆದೋಗುತ್ತೆ ಭಾರ್ಗವಿ. 2ನೇ ದಾಳ ನಡ್ಸಿದೀನಿ. ನಿನ್ನಿ ಪ್ರೀತಿ ಕಥೆಗೂ ನಾನೇ ವಿಲನ್ ಆಗ್ಬೇಕಾಯ್ತಲ್ಲೇ. ನಿನ್ ಹಣೆ ಬರಹ, ನಾನೇನ್ ಮಾಡಕ್ಕಾಗತ್ತೆ? ಹೇಗಿದ್ದೆ ನಾನು? ನನ್ನ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು. ಹೀಗ್ ನೋಡಿದ್ರೆ ಲೈಫಲ್ಲಿ ಬರೀ ಪ್ರಾಬ್ಲಮ್ಸೇ. ಅಕ್ಕ, ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಒಂದು ಕೇಸ್ ಇಲ್ಲ, ಒಂದು ಹಿಯರಿಂಗ್ ಇಲ್ಲ, ಕೋರ್ಟು ಕಚೇರಿ ಅಂತ ಅಲ್ಲಿಯೋ ಟೆನ್ಷನ್ ಇಲ್ಲ. 2 ಇಂಚ್ ಮೇಕಪ್ ಹಾಕೊಂಡು 3 ಇಂಚ್ ಹೀಲ್ಸ್ ಹಾಕೊಂಡು ಅರ್ಜುನ್ ಅರ್ಜುನ್ ನನ್ ಮದ್ವೆ ಆಗು ಪ್ಲೀಸ್ ಅಂತ ಅವನಿಂದ ಆಡ್ಕೊಂಡಿದ್ಯಾ.
ಏ ನಿಂದೇನೇ ಪ್ರಾಬ್ಲಮ್ಮು? ನೀನೇ ದೊಡ್ಡ ಪ್ರಾಬ್ಲಮ್ ಕಣೋ. ಆಗಿರೋದೆಲ್ಲ ನಿನ್ನಿಂದಾನೆ ವಿಕಿ. ಆ ಕೆಲ್ಸದೋಳ್ಮೇಲೆ ಯಾಕೋ ಕೈ ಹಾಕ್ದೆ? ನೀನ್ ಮಾಡಿರೋ ತಪ್ಪಿಂದಾಗಿ ಇನ್ನು ಮದ್ವೆ ಪ್ರಾಬ್ಲಮ್ ಆಗ್ತಾ ಇದೆ. ಮತ್ತೆ ಮದ್ವೆ 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 ಯಾವಾಗ್ಲೂ ಇದೆ ಗೋಳದೆ ನಿಂದು. ವಿಕಿ, ಬೇಕು ಅಂತ ನನ್ನ BP ರೇಸ್ ಮಾಡ್ಬೇಡ ವಿಕಿ. ಅರ್ಜುನ್ ಏನ್ ಮಾಡ್ತಿದ್ದಾನೆ, ಅವನ್ ಸಿಚುವೇಶನ್ ಏನು ಅಂತ ನಿನಗೂ ಗೊತ್ತು. ನನ್ ತಲೆ ಕೆಟ್ರೆ ನಾನೇ ನೇರವಾಗಿ ಹೋಗಿ ನಿನ್ ವಿರುದ್ಧ ಸಾಕ್ಷಿ ಹೇಳ್ಬಿಡ್ತೀನಿ. ರಿಲ್ಯಾಕ್ಸ್ ಅಕ್ಕ. ನಿನ್ ಮದ್ವೆಗೆ ಯಾರು ಅಡ್ಡ ನಿಂತಿದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಮ್ಮಿಬ್ರಿಗೂ ಅವಳೇ ದುಶ್ಮನ್. ಇದೊಂದು ಕೇಸ್ ಮುಗಿಲಿ, ಆಮೇಲೆ ವಿಚಾರಿಸ್ಕೊಳ್ಳೋಣ ಅಂತ ಸುಮ್ಮನಿದ್ದೀನಿ. ಅಕ್ಕ, ನೀನೇನು ವರಿ ಮಾಡಬೇಡ. ನಿನ್ ಮದ್ವೆ ಮಾಡಿಸೋ ಜವಾಬ್ದಾರಿ ನಂದು. ಇದು ಒಂದು ವಿಷಯದಲ್ಲಾದ್ರೂ ನೀನು ನನ್ನ ನಂಬೇಕು ಪ್ಲೀಸ್. ಓಕೆ. ಇಷ್ಟೆಲ್ಲ ಆಗ್ತಿರೋದು ಆ ಭಾರ್ಗವಿಯಿಂದ. ಆದ್ರೆ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಆ ಸಂಧ್ಯಾ. ನಿನ್ನ ಮದುವೆ ಹೇಗೆ ಡಿಲೇ ಆಗ್ತಿದೆಯೋ ಆ ಕಡೆ ಪಾಪ ರಿತುಗೂ ಪ್ರೆಷರ್ ಜಾಸ್ತಿ ಆಗ್ತಿದೆ. ನಾನೇನಾದ್ರೂ ಮಾಡಲೇಬೇಕು. ಅಕ್ಕ, ನನ್ನ ಹತ್ರ ಒಂದು ಪ್ಲಾನ್ ಇದೆ. ಅರ್ಜುನ್, ನಿನ್ ಫೋನ್ ಕೊಡ್ತೀಯಾ? ನನ್ನ ಫೋನ್ ಕಾರಲ್ಲೇ ಇಟ್ಬಿಟ್ಟಿದೀನಿ. ಚರಣ್ ಕಾಲ್ ಮಾಡ್ಬೇಕಿತ್ತು. ತಗೊಳ್ಳಿ ಅದಕ್ಕೆ. ಥ್ಯಾಂಕ್ಸ್. 2 ನಿಮಿಷ ಕೊಡ್ತೀಯಾ? ಓಕೆ. ಅದಕ್ಕೆ ರಿತು ಡ್ಯಾಡ್ ಎಲ್ಲ ಬಂದಿದ್ದಾರೆ ಅಂದ್ರೆ ಮನೆಯವರೆಲ್ಲ ಬರ್ತಿದ್ದಾರಾ? ನನಗೆ ಹೇಳಿಲ್ಲ ನೀವು. ಅರ್ಜುನ್ ಏನೋ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳ್ತಾ ಇದ್ರು, ಬಟ್ ಮುಂಚೆನೆ ಬಂದ್ಬಿಟ್ಟಿದ್ದಾರೆ. ಏನೋ ಗೊತ್ತಿಲ್ಲ. ಬನ್ನಿ ಅದಕ್ಕೆ ಕೇಳೋಣ. ಹಾ. ದೊಡ್ಡಪ್ಪ, ನಿಮ್ಮ ಅಲ್ಲಿ ಕರೀತಿದ್ದಾರೆ. ಡ್ಯಾಡ್, ಮನೇಲಿ ಯಾರಾದ್ರೂ ಹರಕೆ ಹೊತ್ಕೊಂಡಿದ್ದಾರಾ? ಅಲ್ಲ, ಎಲ್ರು ದೇವಸ್ಥಾನಕ್ಕೆ ಬರ್ತಿದಾರ ಇವತ್ತು? ನನಗೆ ಗೊತ್ತೇ ಇರ್ಲಿಲ್ಲ. ಗೊತ್ತಿದ್ರೆ ಎಲ್ರು ಒಟ್ಟಿಗೆ ಬರ್ಬೋದಿತ್ತಲ್ವ ಅದಕ್ಕೆ? ವಂದನಾ, ಬಾ. ಅದಕ್ಕೆ ಇವ್ರು ಯಾಕೆ ಇಲ್ಲಿ ಬಂದಿದ್ದಾರೆ? ಅರ್ಜುನ್, ಇದೇನಿದು? ವಂದನ ಮದ್ವೆ ಹೆಣ್ತಾನೆ ರೆಡಿಯಾಗಿ ಬಂದಿದ್ದಾಳೆ. ಏನಾಗ್ತಿದೆ ಇಲ್ಲಿ? ಇದೇನು ಅರ್ಜುನ್, ಇಷ್ಟೊಂದು ಸಿಂಪಲ್ ಆಗಿ ಬಂದಿದ್ಯಾ? ಅಂಕಲ್, ನೀವು ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀರಾ? ವಾಟ್ ಅ ಕೋಇನ್ಸಿಡೆನ್ಸ್. ಏನಾದ್ರೂ ಪೂಜೆ ಇತ್ತಾ ಅಂಕಲ್?
ಏನಮ್ಮ ಹೀಗೆ ಹೇಳ್ತಿದ್ಯಾ? ಜೆ ಪಿ ನಿನಗೆ ವಿಷಯ ಹೇಳಲಿಲ್ವಾ? ಇವತ್ತು ವಂದನಾ ಅರ್ಜುನ್ ಮದುವೆ. ಅಲ್ಲ ಮೇಡಮ್, ನಾಳೆನೆ ಫೈನಲ್ ಹಿಯರಿಂಗ್ ಇದೆ. ಸಂಧ್ಯಾನ್ ಇವತ್ತ್ಯಾಕೆ ನೀವು ಹೊರಗಡೆ ಕರ್ಕೊಂಬಂದ್ರಿ? ಅಲ್ಲ, ಅವಳು ಹೀಗೆ ಎಲ್ರು ಕಣ್ಮುಂದೆ ಕಾಣಿಸ್ಕೊಳ್ಳೋದು ಸೇಫ್ ಅಲ್ಲ ಮೇಡಮ್. ಅದಕ್ಕೆ ಕರ್ಕೊಂಡ್ ಬಂದೆ ಸರ್. ಅಂದ್ರೆ ವಿಕ್ಟಿಮ್ ರಿಲೊಕೇಶನ್. ಹಿಂದಿನ ಸಲದ ಹಾಗೆ ಗೂಂಡಾಗಳು ಸಂಧ್ಯಾನ ಹುಡ್ಕೊಂಡು ಮನೆಗೆ ಬರ್ಬೋದಲ್ವಾ ಸರ್? ಅದಕ್ಕೆ ಅವಳನ್ನ ಬೇರೆ ಕಡೆ ಕಳಿಸ್ತಾ ಇದೆ. ಸೂಪರ್ ಮೇಡಮ್, ಸ್ಮಾರ್ಟ್ ಮೂವ್. ನನಗೆ ಗೊತ್ತಾಗ್ಲೇ ಇಲ್ಲ ನೋಡಿ. ಇನ್ನು ಅವರಂತೂ ನೀವೀಗ ಮಾಡಿರ್ಬೋದು ಅಂತ ಯೋಚನೆ ಕೂಡ ಮಾಡಿರಲ್ಲ. ಅದ್ ಸರಿ, ಸಂಧ್ಯಾನ ಎಲ್ಲಿ ಕಳಿಸ್ಬೇಕು ಅಂತ ಅನ್ಕೊಂಡಿದ್ರಿ ಮೇಡಮ್? ಅರ್ಜುನ್ ಅಂತ ನನ್ನ ಫ್ರೆಂಡ್ಸ್, ತುಂಬಾ ನಂಬಿಕಸ್ತರು. ಜೆಪಿಗೆ ಅವ್ರ ಮನೆ ಬಗ್ಗೆ ಒಂದು ಸುಳು ಸಿಕ್ಕಕ್ಕೂ ಸಾಧ್ಯ ಇಲ್ಲ. ಅವ್ರ ಜೊತೆ ಕಳಿಸ್ತಾ ಇದ್ದೀನಿ. ಆದ್ರೆ ಈ ಜೀವನ್ ಇದಾನಲ್ಲ, ಅವನ್ಮೇಲೆ ನನ್ಗೆ ಯಾಕೋ ನಂಬಿಕೆನೆ ಬರ್ತಾ ಇಲ್ಲ. ಪಾಪ ಸರ್, ಅವನ್ ತಂಗಿ ಜೀವಿತ ಸ್ಥಿತಿ ನೋಡಿ ಅವನ್ ತುಂಬಾ ಹೆದರ್ಕೊಂಡಿದ್ದಾನೆ. ತನ್ ಪ್ರಾಣ ಹೋದ್ರೂ ಸರಿ ಬಂದು ಸಾಕ್ಷಿ ಹೇಳ್ತೀನಿ ಅಂತ ಹೇಳಿದಾನೆ. ಕೆಟ್ಟ ಮೇಲಾದ್ರೂ ಬುದ್ಧಿ ಬಂತಲ್ಲ ಅವ್ರಿಗೆ. ಎಲ್ಲ ಒಳ್ಳೇದಾಗುತ್ತೆ ಮೇಡಮ್. ನಾಳೆ ಜಡ್ಜ್ಮೆಂಟು ನಿಮ್ ಪರವಾಗಿ ಆಗುತ್ತೆ, ನೋಡ್ತಾ ಇರಿ. ನಿಮ್ಗೇನಾದ್ರೂ ಸಹಾಯ ಬೇಕಾದ್ರೆ ನನಗೆ. ಖಂಡಿತ. ಜೆ ಪಿ, ಪುರೋಹಿತರು ಕರೀತಾ ಇದ್ರು, ಬಾ ಹೋಗೋಣ. ಅರ್ಜುನ್, ಬೇಗ ರೆಡಿ ಆಗ್ಬಿಟ್ಟು ಬಂದ್ಬಿಡು. ಬಮ್ಮ. ಅದಕ್ಕೆ ಏನಿದು? ನನ್ ಮದ್ವೆ ಅಂತಿದ್ದಾರೆ, ಏನಿದೆಲ್ಲ? ಮದ್ವೆನಾ? ನನ್ಗೂ ಗೊತ್ತಾಗ್ತಾ ಇಲ್ಲ ಅರ್ಜುನ್. ಮಾವ ಏನ್ ಮಾಡ್ತಿದ್ರು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಒಂದ್ ನಿಮಿಷ ಇರು, ನಾನೇ ಹೋಗಿ ಮಾವನ ಹತ್ರ ಮಾತಾಡ್ಕೊಂಡು ಬರ್ತೀನಿ.